ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಮತ್ತೊಂದು ದಿನದಲ್ಲಿ ದೇವರ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನ ಮಾಡಲಿಕ್ಕಾಗಿ ನಾವು ಬಂದಿದ್ದೇವೆ. ನಿಮ್ಮ ಬಳಿಯಲ್ಲಿ ನಾನು ಕೇಳುತ್ತೇನೆ, ನೀವು ಹೇಗಿದ್ದೀರಾ? ನೀವು ಆರೋಗ್ಯವಾಗಿದ್ದೀರಾ? ಸಮಾಧಾನವಾಗಿ ಸಂತೋಷವಾಗಿದ್ದೀರಾ? ದೇವರ ವಾಕ್ಯವು ನಮಗೆ ನವಚೈತನ್ಯವನ್ನು ಕೊಟ್ಟು ಪ್ರತಿದಿನ ದೇವರ ಪ್ರಸನ್ನತೆಯಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ನಮ್ಮ ಬಲಹೀನತೆ, ರೋಗ, ಕುಟುಂಬದ ಪರಿಸ್ಥಿತಿ ಏನೇ ಇದ್ದರೂ ಕೂಡ ಆತ್ಮೀಕವಾಗಿ ಬೆಳೆಯುವುದು ಮುಖ್ಯ ಎಂದು ನೀವು ತಿಳ್ಕೊಂಡಿದ್ದೀರಲ್ವಾ? ಅದು ಬಹಳ ಪ್ರಯೋಜನಕರವಾದದ್ದು. ಹಾಗಾದರೆ ಈ ದಿನದ ದೇವರ ವಾಕ್ಯವನ್ನು ನಾವು ನೋಡುವಾಗ ಲೋಕದ ಜನರು ಏನು ಹೇಳುತ್ತಾರೆ ಗೊತ್ತಾ? ಎಲ್ಲ ಶುಭ ಕಾರ್ಯಗಳನ್ನು ಬಲಗೈ ಮೇಲೆ ಮಾಡಬೇಕು. ಯಾರಿಗಾದರೂ ಏನಾದರೂ ಕೊಡುವಾಗ ಬಲಗೈಯಲ್ಲಿ ಕೊಡಬೇಕು. ಬಲಗೈ ಧನಾತ್ಮಕವಾದದ್ದು, ಅದು ಸಕಾರಾತ್ಮಕವಾದದ್ದು ಎಂದು ಹೇಳುತ್ತಾರೆ. ಅನೇಕರು ಬಲಗೈನ ಉಪಯೋಗಿಸುವವರಾಗಿರುತ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಇವರು ಬಲಗೈ ಬಂಟರು ಅಂತ, ಅಂದರೆ ಬಹಳ ಪ್ರಯೋಜನಕರರು. ಅಂದರೆ ಲೋಕದ ದೃಷ್ಟಿಯಲ್ಲಿ ಅನೇಕ ವಿಧವಾಗಿ ಈ ರೀತಿಯಾಗಿ ಬಲಗೈಗೆ ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ. ಹಾಗಾದರೆ ದೇವರ ವಾಕ್ಯದಲ್ಲಿ ಕೂಡ ಅದೇ ರೀತಿಯಾಗಿ ಬಲಗೈಗೆ ಪ್ರಾಮುಖ್ಯತೆಯನ್ನು ಕೊಡುತ್ತದೆ. ಒಂದು ಮಾತು ಜ್ಞಾಪಕ ಇರಲಿ, ನಿಮ್ಮ ದೇವರು ನಿಮಗೆ ಸಹಾಯ ಮಾಡಲಿಕ್ಕೆ ಯಾವಾಗಲೂ ನಿಮ್ಮ ಬಲಗಡೆಯಲ್ಲಿ ಇರುತ್ತಾನೆ. ಹಾಗಾದರೆ ಬನ್ನಿ, ಈ ದಿನ ಇನ್ನೂ ಅನೇಕ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ. ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಕೀರ್ತನೆಗಳ ಗ್ರಂಥ 18ನೆಯ ಕೀರ್ತನೆ 35ನೆಯ ವಾಕ್ಯ. ನೀನೇ ನನಗೋಸ್ಕರ ಗುರಾಣಿಯನ್ನು ಹಿಡಿದು ರಕ್ಷಿಸಿದ್ದಿ, ನಿನ್ನ ಬಲಗೈ ನನಗೆ ಆಧಾರ, ನಿನ್ನ ಕೃಪಾ ಕಟಾಕ್ಷವು ನನಗೆ ದೊಡ್ಡಸ್ತಿಕೆಯನ್ನು ಉಂಟು ಮಾಡಿದೆ ಎಂದು ಹೇಳುತ್ತಾರೆ. ಪ್ರಿಯ ದೇವಜನವೇ, ಅನೇಕ ಜನರು ಈ ಲೋಕದಲ್ಲಿ ಅಂದುಕೊಳ್ಳುತ್ತಾರೆ ತಮಗೆ ಗಂಡು ಮಗು ಹುಟ್ಟಿದರೆ ಆ ಗಂಡು ಮಗು ನಮಗೆ ಊರುಗೋಲಾಗಿ ನಮ್ಮ ಮುಪ್ಪಿನಲ್ಲಿಯೂ ನಮ್ಮ ಭವಿಷ್ಯದಲ್ಲಿಯೂ ಜೊತೆಯಲ್ಲಿರುತ್ತಾರೆ ಎಂದು ಅಂದುಕೊಳ್ಳುತ್ತಾರೆ. ಆದರೆ ನಾವು ನೋಡುತ್ತೇವೆ ಅನೇಕ ಸಂದರ್ಭಗಳಲ್ಲಿ ಅದು ನಡೆಯದೇ ಹೋಗಬಹುದು. ಅಂದರೆ ನಾವಂದುಕೊಳ್ಳುತ್ತೇವೆ ಗಂಡು ಮಗು ಆಧಾರವಾಗಿರುತ್ತಾನೆ, ನಮ್ಮ ಸ್ನೇಹಿತರು ನಮಗೆ ಆಧಾರವಾಗಿರುತ್ತಾರೆ, ನಮ್ಮ ಬಂಧುಗಳು ನಮಗೆ ಆಧಾರವಾಗಿರುತ್ತಾರೆ, ನಮಗೆ ಅವರು ಸಹಾಯ ಮಾಡುತ್ತಾರೆ ಎಂದು ಅಂದುಕೊಳ್ಳುತ್ತೇವೆ. ಆದರೆ ಸಮಯ ಬಂದಾಗ ನಿಜವಾಗಿಯೂ ಯಾರೂ ನಮ್ಮ ಸಂಗಡ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಕೆಲವು ಸಾರಿ ನಾವು ಆಸ್ಪತ್ರೆಗಳ ಪಕ್ಕದಲ್ಲಿ ವಾಸ ಮಾಡಬಹುದು, ನಮ್ಮ ಕುಟುಂಬದಲ್ಲಿ ವೈದ್ಯರೇ ಇರಬಹುದು, ಆದರೂ ನಮಗೆ ಆರೋಗ್ಯ ಇರುವುದಿಲ್ಲ. ಯಾಕೆಂದರೆ ಮನುಷ್ಯರ ಸಹಾಯವು ಅಲ್ಪವಾದದ್ದು, ಅದು ಯಾವುದೇ ರೀತಿಯಾದಂಥ ಸಹಾಯವನ್ನು ಕೊಡುವುದಿಲ್ಲ. ಆದರೆ ದೇವರ ಹಸ್ತವು ನಮಗೆ ಆಧಾರವಾಗಿರಬೇಕು. ಹೌದು, ದೇವರು ಯಾವಾಗಲೂ ತನ್ನ ಕೈಯಿಂದ ನಮ್ಮನ್ನು ಮೇಲಕ್ಕೆ ಎತ್ತುವಂಥ ಕರ್ತನಾಗಿದ್ದಾನೆ. ಅದಕ್ಕೆ ಕೀರ್ತನೆಗಾರನು ಹೇಳುವಂಥ ಮಾತೇನೆಂದರೆ ನೀನೇ. ನೋಡಿ, ಕೀರ್ತನೆಗಾರನ ಒಂದು ಭರವಸೆ ಏನೆಂದರೆ, ದೇವರೇ ಅರಸರುಗಳಲ್ಲ, ಸೈನ್ಯಗಳಲ್ಲ, ಸೈನ್ಯಾಧಿಪತಿಗಳಲ್ಲ, ಆಯುಧಗಳಲ್ಲ, ಬದಲಾಗಿ ನೀನೇ ನನಗೋಸ್ಕರ ಗುರಾಣಿಯನ್ನು ಹಿಡಿದು ರಕ್ಷಿಸಿದ್ದೆ ಎಂಬುದಾಗಿ. ಅನೇಕ ಸೈನಿಕರು ಮುಂದೆ ಇರಬಹುದು, ಆದರೆ ಶತ್ರುವಿನ ಟಾರ್ಗೆಟು ಅರಸನೇ ಆಗಿರುತ್ತಾನೆ. ಇವತ್ತು ಲೋಕದಲ್ಲಿ ಎಷ್ಟೇ ಜನ ಇದ್ದರೂ ಕೂಡ ಸೈತಾನನ ಟಾರ್ಗೆಟು ನಾವೇ ಆಗಿರುತ್ತೇವೆ. ಆದುದರಿಂದ ನಮ್ಮನ್ನೇ ಟಾರ್ಗೆಟ್ ಮಾಡಿರುವಂಥ ಸೈತಾನನ ಕೈಯಿಂದ ನಮ್ಮನ್ನು ತಪ್ಪಿಸಲಿಕ್ಕೆ ಯಾರಿದ್ದಾರೆ? ನಮ್ಮ ಮೇಲೆ ಅವನು ವಿರೋಧ ಮಾಡ್ತಾ ಇರ್ತಾನೆ. ನಾವು ಅವನ ಕೈಗೆ ಸಿಕ್ಕಲಿಲ್ಲವಾದರೆ ನಿಮ್ಮ ಮಕ್ಕಳನ್ನು ಟ್ರೈ ಮಾಡ್ತಾನೆ, ಮಕ್ಕಳು ಸಿಗಲಿಲ್ವ ಅಳಿಯನನ್ನು ಟ್ರೈ ಮಾಡ್ತಾನೆ, ಅಳಿಯ ಸಿಗಲಿಲ್ವ ಸಹೋದರನನ್ನು ಟ್ರೈ ಮಾಡ್ತಾನೆ. ಅಂದರೆ ನಾವು ಅವನ ಕೈಯಿಂದ ತಪ್ಪಿಸಿಕೊಂಡ್ರೆ ದುಷ್ಟನಾದವನು ನಮ್ಮನ್ನು ಟಾರ್ಗೆಟ್ ಮಾಡಿ ನಮ್ಮ ಬಲವನ್ನು ಬಲಹೀನ ಮಾಡಬೇಕೆಂದು ಅವನು ಯಾವಾಗಲೂ ಪ್ರಯತ್ನಿಸುತ್ತಿರುತ್ತಾನೆ. ಇವತ್ತು ಕೀರ್ತನೆಗಾರನು ಹೇಳುತ್ತಾನೆ, ದೇವರೇ ನೀನೇ ನನ್ನನ್ನು ರಕ್ಷಿಸುವುದಕ್ಕೆ ಗುರಾಣಿಯಾಗಿದ್ದಿ ಎಂದು ಹೇಳುತ್ತದೆ. ನಿನ್ನ ಬಲಗೈ ನನಗೆ ಆಧಾರ ಎಂದು ಹೇಳುತ್ತಾ ಇದೆ. ಬಲಗೈ ಎಂಬುದು ಬಲಕ್ಕೆ ಒಂದು ನಿದರ್ಶನ, ಒಂದು ಸೂಚನೆ. ನಾವು ಏನೇ ಕೆಲಸ ಮಾಡಲಿ ಮೊದಲು ಬಲಗೈಯನ್ನು ಉಪಯೋಗಿಸ್ತೇವೆ. ಬಲಗೈ ಆಶೀರ್ವಾದ ನಿಜ, ಬಲಗೈ ಎಂಬುದು ನಿಜವಾಗಿ ಶಕ್ತಿಗೆ ಪ್ರತೀಕವಾಗಿದೆ. ಹಾಗಿರುವಾಗ ನಮ್ಮ ಬಲ ಯಾರು?
ನಮ್ಮ ಬಲಗೈ ಎಂದು ಹೇಳುವಾಗಲೇ ನಮ್ಮ ಬಲ ದೇವರಾಗಿದ್ದಾನೆ. ಅನೇಕ ರಾಜಕೀಯ ವ್ಯಕ್ತಿಗಳು, ಸಿನಿಮಾ ಇಲ್ಲ ಬೇರೆಯವರು ಹೇಳ್ತಾರೆ, ನನಗೆ ಈತನು ಬಲಗೈ ಬಂಟ, ಎಲ್ಲ ಕಾರ್ಯಗಳಲ್ಲಿ ಎಲ್ಲ ಸಮಯಗಳಲ್ಲಿ ನಮ್ಮ ಜೊತೆಯಲ್ಲಿರುವಾತನು ಅಂದರೆ ನನ್ನ ಬಲಗೈ ಬಂಟ ಎಂದು ಹೇಳಿದರೆ ಅದರ ಅರ್ಥ ನನ್ನ ಬಲ ಇವರು ಅಂತ ಹೇಳುತ್ತಾರೆ. ಹಾಗಾದರೆ ಇವತ್ತು ನಿಮ್ಮ ಬಲ ಯಾರು? ನಿಮ್ಮ ಬಲ ಮನುಷ್ಯರ, ಹಣವ, ಕೆಲಸವ, ಲೋಕವ, ಸಂಬಂಧಿಕರ, ನಿಮ್ಮ ಬಳಿಯಲ್ಲಿರುವ ತಲಾಂತ? ಅಲ್ಲ ಪ್ರಿಯ ದೇವಜನವೇ, ನಮ್ಮ ಆಧಾರವು ನಮ್ಮ ಬಲವು ನಮ್ಮ ದೇವರಾಗಿರಬೇಕು. ಅನೇಕ ಭಕ್ತರುಗಳಿಗೆ ದೇವರು ತಾನೇ ಬಲಗೈಯಾಗಿ ಬಲವಾಗಿ ಅವರಿಗಿದ್ದದ್ದರಿಂದ ಅನೇಕ ವಿಪತ್ತುಗಳಿಂದ ಅವರು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಾಯಿತು. ದೇವರ ಕರ ಅವರನ್ನು ಬಲಪಡಿಸಿದ್ದರಿಂದ ಸಮಸ್ಯೆಗಳನ್ನು ನಿಜವಾಗಿಯೂ ಎದುರಿಸಿ ಹೊರಗಡೆ ಬರಲಿಕ್ಕೆ ಸಾಧ್ಯವಾಯಿತು. ಇಲ್ಲದೆ ಹೋದರೆ ಸಾಧ್ಯವಾಗುತ್ತೇ ಇರಲಿಲ್ಲ. ನಿಮ್ಮಲ್ಲಿಯೂ ನನ್ನಲ್ಲಿ ಅನೇಕರು ಅದೇ ರೀತಿಯಾಗಿ ಮುಳುಗಿ ಹೋಗುವ ಸ್ಥಿತಿ, ಕುಗ್ಗಿ ಹೋಗುವ ಸ್ಥಿತಿ, ಬಲಹೀನವಾಗುವ ಸ್ಥಿತಿ ನಮಗೆ ಬರುತ್ತದೆ. ನೀವೊಂದು ಘಟನೆಯನ್ನು ಗಮನಿಸಿ ಯಾವಾಗಲೂ ಕೇಳಿಸಿಕೊಳ್ಳುತ್ತಿರುತ್ತೀರಿ. ಶಿಷ್ಯರುಗಳು ಹಡಗಿನಲ್ಲಿ ಪ್ರಯಾಣ ಮಾಡುತ್ತಿದ್ದಾರೆ. ಶಿಷ್ಯರುಗಳೆಲ್ಲ ಪ್ರಯಾಣ ಮಾಡುವಾಗ ಯೇಸು ಸ್ವಾಮಿ ನೀರಿನ ಮೇಲೆ ನಡೆದು ಬರುತ್ತಾರೆ. ಪೇತ್ರನು ಕೇಳುತ್ತಾನೆ, ಸ್ವಾಮಿ ನೀನೇ ಆದರೆ ನಾನು ಕೂಡ ನೀರಿನ ಮೇಲೆ ಇಳಿಯುತ್ತೇನೆ ಎಂದು. ನೋಡಿರಿ, ಆ ಕ್ಷಣ ಮಾತ್ರದಲ್ಲಿ ಅಲ್ಲಿ ಹಡಗಿನಲ್ಲಿ ಎಷ್ಟೋ ಶಿಷ್ಯರಿದ್ದಾರೆ, ಆದರೆ ಅವರು ಯಾರ ಸಹಾಯವೂ ಪೇತ್ರನಿಗೆ ಸಿಗಲಿಲ್ಲ. ಆದರೆ ಯೇಸುವಿನ ಬಲಗೈ ಪೇತ್ರನ ಕೂಗಿಗೆ, ಪೇತ್ರನ ಪ್ರಾರ್ಥನೆಗೆ ಹೋಗುಟ್ಟು ಅವನನ್ನು ಮೇಲಕ್ಕೆ ಎತ್ತಿತು. ಇವತ್ತು ನಿಮ್ಮ ಸಂಬಂಧಿಕರು ಎಷ್ಟೇ ಜನ ಇರಬಹುದು, ನಿಮ್ಮ ಸ್ನೇಹಿತರು ಎಷ್ಟೇ ಜನ ಇರಬಹುದು, ನಿಮಗೆ ತಿಳಿದವರು, ನಿಮಗೆ ಗೊತ್ತಿರುವವರು ಎಷ್ಟೇ ಜನ ಇರಬಹುದು. ಕಷ್ಟ ಅಂತ ಬಂದರೆ, ಕಣ್ಣೀರಂತ ಬಂದರೆ, ಬಲಹೀನತೆ, ರೋಗ ಅಂತ ಬಂದರೆ ನಿಮ್ಮನ್ನು ಕಾಪಾಡಲಿಕ್ಕೆ ನಿಜವಾಗಿ ಎಷ್ಟು ಜನ ಇರುತ್ತಾರೆ. ಕರ್ತನ ಕರವು ಮಾತ್ರವೇ ನಮಗೆ ಸಕಾಲದಲ್ಲಿ ಸಹಾಯ ಮಾಡಲಿಕ್ಕೆ ಸಾಕಾಗ್ತದೆ. ಕೆಲವು ಸಾರಿ ನೀವು ಹೇಳ್ತೀರಾ, ಅಯ್ಯೋ ಏನೋ ಆಯಿತು, ಆದರೆ ದೇವರೇ ನನಗೆ ಏನೋ ಗೊತ್ತಿಲ್ಲ, ದೇವದೂತರನ್ನ ಕಳಿಸಿದಂತೆ ಯಾರೋ ನನಗೆ ಸಪೋರ್ಟಿಗೆ ಬಂದರು. ಯಾರವರು? ನನಗೆ ಗೊತ್ತಿಲ್ಲ ಯಾರವರು. ಯಾಕೆಂದರೆ ನಿಮ್ಮವರು ಯಾರೂ ಅಲ್ಲಿಲ್ಲ. ಆದರೆ ನಿಮ್ಮವರು ಅಲ್ಲದೇ ಇರುವಂಥವರ ಮನಸ್ಸಿನಲ್ಲಿ ದೇವರು ಕ್ರಿಯೆ ಮಾಡಿ ನೀವು ಬಲಹೀನಗೊಂಡಾಗ ನಿಮಗೆ ಸಹಾಯ ಮಾಡಲಿಕ್ಕೆ ದೇವರು ಕಳುಹಿಸುತ್ತಾನೆ. ಕ್ಷಣ ಮಾತ್ರದಲ್ಲಿ ಕೆಲವರು ಲೋ ಬಿ ಪಿ ಆಗಿ, ಶುಗರ್ ಡೌನ್ ಆಗಿ, ಏನೋ ತೊಂದರೆ ಆಗಿ ತಲೆ ಸುತ್ತಿ ಬೀಳುವಂತಾಗ್ತದೆ. ಬಿದ್ದರೆ ಅಲ್ಲಿ ಏನಿರ್ತದೋ ಗೊತ್ತಿಲ್ಲ. ಆದರೂ ಅಂಥ ಸಂದರ್ಭಗಳಲ್ಲಿ ನಿಮ್ಮನ್ನು, ನನ್ನನ್ನು ಕರ್ತನು ಅನೇಕ ಸಾರಿ ಕಾಪಾಡಿದ್ದಾನೆ. ಆತನ ಬಲಗೈ ನಿಮಗೆ ಆಧಾರವಾಗಿದೆ. ನೀವು ನಂಬಬೇಕು. ಇಲ್ಲದೆ ಹೋದರೆ ದೇವರ ಹಸ್ತವು ನಿಮಗೆ ಗೊತ್ತಾಗಲ್ಲ. ಪ್ರತಿದಿನ ದೇವರು ಒಂದಲ್ಲ ಒಂದು ರೀತಿಯಾಗಿ ನಮಗೆ ಆಧಾರವಾಗಿದ್ದುಕೊಂಡು ನಮ್ಮ ಮೇಲೆ ಕೃಪೆಯನ್ನು ತೋರಿಸಿ ನಮ್ಮ ಮೇಲೆ ಕಟಾಕ್ಷವನ್ನಿಟ್ಟು ನಮ್ಮನ್ನು ಕಾಪಾಡಿದ ಕರ್ತನು ಆತನಾಗಿರುತ್ತಾನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಇದು ಕೀರ್ತನೆಗಾರನು 73ನೇ ಕೀರ್ತನೆಯಲ್ಲಿ 23ನೇ ವಚನದಲ್ಲಿ, ಆದರೂ ಸದಾ ನಿನ್ನ ಸನ್ನಿಧಿಯಲ್ಲಿಯೇ ಇದ್ದೇನೆ, ನೀನು ನನ್ನ ಬಲಗೈಯನ್ನು ಹಿಡಿದು ಎಂದು ಹೇಳುತ್ತಾ ಇದ್ದಾನೆ. ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ಅಪ್ಪ ನೀನು ನನ್ನ ಬಲಗೈಯನ್ನು ಹಿಡಿದು ಅಂತ. ನಾವು ಹಿಡಿಯುವಾಗಲೂ ಅಷ್ಟೇ ಎಡಗೈಯನ್ನು ಹಿಡಿಯಕ್ಕೆ ಹೋಗಲ್ಲ, ಹಿಡಿದರೂ ಬಲಗೈಯನ್ನು ಹಿಡಿತಾರೆ. ನೀವು ಯಾರಿಗಾದರೂ ಶೇಕ್ ಹ್ಯಾಂಡ್ ಮಾಡುವಾಗ ಅವರು ಎಡಗೈಯನ್ನು ಕೊಟ್ಟರೆ ನೀವು ಬಲಗೈಯನ್ನು ಕೊಡಲ್ಲ, ಕೊಡ್ತೀರಾ? ಅವರು ಬಲಗೈಯನ್ನು ಚಾಚಿದರೆ ನೀವು ಬಲಗೈಯನ್ನು ಚಾಚ್ತೀವಿ. ಎಡಗೈ ಯಾರು ಕೂಡ ಹೆಚ್ಚಾಗಿ ಚಾಚುವುದಿಲ್ಲ. ಅವರು ಬಲಗೈ ಚಾಚ್ತಾರೆ, ನೀವು ಕೂಡ ಬಲಗೈ ಚಾಚ್ತೀರ. ಬಲಗೈ ಬಲಕ್ಕೂ ಆಶೀರ್ವಾದಕ್ಕೂ ಸಕಾರಾತ್ಮಕಕ್ಕೂ ಧನಾತ್ಮಕತೆಗೂ ಅದು ಕಾರಣವಾದರೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಆತನೇ ಎಂದು ದೇವರ ವಾಕ್ಯ ಹೇಳುತ್ತದೆ. ಹೌದು, ಯಾಕೆಂದರೆ ಬಲಗೈ ಎಂಬುದು ಒಂದು ಆಶೀರ್ವಾದಕ್ಕೆ ಸೂಚನೆ. ಯೇಸು ಕ್ರಿಸ್ತನು ತಂದೆಯ ಬಲಪಾರ್ಶ್ವದಲ್ಲಿ ಆಸನಾರೂಢನಾಗಿದ್ದಾನೆಂದು ದೇವರ ವಾಕ್ಯ ಹೇಳುತ್ತದಲ್ವಾ? ಆ ರೀತಿಯಾಗಿ ನಿಮ್ಮ ಬಲಗಡೆಯಲ್ಲಿ, ನನ್ನ ಬಲಗಡೆಯಲ್ಲಿ ಆತನು ನಮ್ಮನ್ನು ಹಿಡಿದು ನಮಗೆ ಸದಾ ನಮ್ಮ ಸಮ್ಮುಖದಲ್ಲಿದ್ದು ನಮಗೆ ಸಹಾಯ ಮಾಡುತ್ತಾನೆ. ಕೀರ್ತನೆಯಲ್ಲಿ 89:13 ನಿನ್ನ ಭುಜವು ಮಹಾಬಲವುಳ್ಳದ್ದು, ನಿನ್ನ ಹಸ್ತವು ಶಕ್ತಿ ಉಳ್ಳದ್ದು, ನಿನ್ನ ಬಲಗೈ ಮಹತ್ತುಗಳನ್ನು ನಡೆಸುತ್ತದೆ ಎಂದು ಹೇಳುತ್ತದೆ. ಹೌದು ಪ್ರಿಯ ದೇವಜನವೇ, ಬಲಗೈ ಮಹಾಬಲವುಳ್ಳದ್ದು, ನಿನ್ನ ಭುಜವು ಬಲವುಳ್ಳದ್ದು, ನಿನ್ನ ಹಸ್ತವು ಶಕ್ತಿ ಉಳ್ಳದ್ದು, ನಿನ್ನ ಬಲಗೈ ಮಹತ್ತುಗಳನ್ನು ನಡೆಸುತ್ತದೆ. ಕೆಲವು ಜನ ಹೇಳ್ತಾ ಇರ್ತಾರಲ್ವ, ಬಲಗಡೆ ಎದ್ದೇಳು. ಹೌದಾ?
ಬಲಗಡೆ ಎದ್ದೇಳು ಶುಭವಾಗುತ್ತದೆ ಎಂದು ಹೇಳುತ್ತಾರೆ. ಬಲಗಡೆ ಎದ್ದರೆ ಆ ದಿನ ಚೆನ್ನಾಗಿರುತ್ತೆ ಅಂತ ಹೇಳುತ್ತಾರೆ. ಅದನ್ನು ಅನುಸರಿಸಬೇಕಂತಲ್ಲ ನಾನು ಹೇಳ್ತಾ ಇಲ್ಲ, ಆದರೆ ಆ ರೀತಿಯಾಗಿ ಹೇಳುತ್ತಾರೆ. ಅಂದರೆ ಶುಭ ಸೂಚಕ ಎಂದು ಹೇಳುತ್ತಾ ಇರ್ತಾರೆ. ಅನೇಕರು ನಾವು ಊಟ ಮಾಡ್ತೀವಿ, ಹೆಚ್ಚು ಜನರು ನಾವು ಉಪಯೋಗಿಸೋದು ಬಲಗೈಯನ್ನೇ ಅಲ್ವಾ. ಸೊ ಬಲಗೈ ಅದೇನು ಮಾಡ್ತದೆ ಅಂದರೆ ಮಹತ್ವಗಳನ್ನು ನಡೆಸುತ್ತದೆ, ಹೆಚ್ಚು ಕಾರ್ಯಗಳನ್ನು ಮಾಡುತ್ತದೆ. ಇವತ್ತು ನಿಮ್ಮ ದೇವರು ಹಾಗೇನೆ, ನಮ್ಮ ಕರ್ತನಾದ ಯೇಸು ಸ್ವಾಮಿ ನಿಮ್ಮ ಬಲಗಡೆಯಲ್ಲಿದ್ದರೆ, ನಿಮ್ಮ ಜೊತೆಯಲ್ಲಿದ್ದರೆ ಅನೇಕ ಮಹತ್ತಾದ ಕೃತ್ಯಗಳನ್ನು ಮಾಡುತ್ತಾನೆ. ಬಲಹೀನವಾದ ಕೃತ್ಯಗಳಲ್ಲ, ಮಹತ್ತಾದ ಕೃತ್ಯಗಳನ್ನು ಆತನು ನಿಮಗೋಸ್ಕರ ನನಗೋಸ್ಕರ ಮಾಡುತ್ತದೆ. 118ನೇ ಕೀರ್ತನೆಯಲ್ಲಿಯೂ 16ನೇ ವಚನದಲ್ಲಿ ಯೆಹೋವನ ಬಲಗೈ ಉನ್ನತವಾಗಿದೆ, ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ನೋಡಿ, ಅದೇ ವ್ಯತ್ಯಾಸ. ದೇವರ ಕುರಿತಾಗಿ ದೇವರಿಗೆ ಎಡಗೈ ಬಲಗೈ ಅಂತೇನಿಲ್ಲ, ಆದರೆ ವಾಕ್ಯದಲ್ಲಿ ಹೇಳ್ತಾ ಇದೆ ನಮ್ಮ ಅನಿಸಿಕೆ ಪ್ರಕಾರ ಶುಭವು ನಡಿಬೇಕಲ್ವಾ, ನಮ್ಮ ಆಲೋಚನೆ ಪ್ರಕಾರ ಒಳ್ಳೆಯದು ನಡಿಬೇಕಲ್ವಾ. ಕೆಲವರು ನೋಡಿ, ಹಣವನ್ನು ಕೊಡಬೇಕಾದ್ರೂ ಕೂಡ ಅವರು ಎಡಗೈಯಲ್ಲೇ ಕೊಡಲ್ಲ, ಬಲಗೈಯಲ್ಲೇ ಕೊಡು, ಇಲ್ಲ ಅಂದರೆ ವೇಸ್ಟ್ ಆಗೋಗುತ್ತೆ. ಎಡಗೈಯಲ್ಲಿ ನೀನು ಕೊಡೋಕೆ ಹೋದರೆ ಇಲ್ಲ ಬಲಗೈಯಲ್ಲಿ ಕೊಡ್ರಿ ಅಂತಾರೆ. ಒಂದು ಕೀ ಕೊಡುವಾಗ ಬಲಗೈ ಕೊಡು ಅಂತಾರೆ. ನೀವು ಇದೆಲ್ಲ ಗಮನಿಸಿದ್ದೀರೋ ಇಲ್ಲ ನನಗೆ ಗೊತ್ತಿಲ್ಲ, ಆದರೆ ಲೋಕದ ಜನ ಇದನ್ನು ಅನುಸರಿಸುತ್ತಾರೆ. ನಾನು ಯಾಕೆ ಹೇಳುತ್ತಾ ಇದ್ದೇನೆಂದರೆ, ದೇವರು ಕೂಡ ನಮಗೆ ಬಲಗೈಯಿಂದ ಮಹತ್ತಾದ ಪರಾಕ್ರಮವಾದ ಉನ್ನತವಾದ ಕಾರ್ಯಗಳನ್ನು ಮಾಡುತ್ತಾನೆ ಎಂದು ವಾಕ್ಯ ಹೇಳುತ್ತಾ ಇದೆ. ಕೀರ್ತನೆ 138ರಲ್ಲಿ 7ರಲ್ಲಿ, ನಾನು ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗ ನನ್ನನ್ನು ಚೈತನ್ಯಗೊಳಿಸುವಿ, ನನ್ನ ಶತ್ರುಗಳ ಕೋಪಕ್ಕೆ ವಿರೋಧವಾಗಿ ನಿನ್ನ ಕೈ ಚಾಚುವಿ, ನಿನ್ನ ಬಲಗೈ ನನ್ನನ್ನು ರಕ್ಷಿಸುವುದು ಎಂಬುದಾಗಿ. ನಿನ್ನ ಬಲಗೈ ನನ್ನನ್ನು ರಕ್ಷಿಸುವುದು ಎಂದು ಹೇಳುತ್ತಾ ಇದೆ. ಪ್ರಿಯ ದೇವಜನವೇ, ದೇವರ ಬಲಗೈ ನಿಮ್ಮನ್ನು ನನ್ನನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇದೆ. ಇವತ್ತು ನಾವು ನಡೆಯುವಾಗ, ಕೆಲಸ ಮಾಡುವಾಗ ನಮ್ಮ ಜೊತೆಗೆಯಲ್ಲಿ ನಮ್ಮ ದೇವರು ನಮ್ಮ ಬಲಗಡೆಯಲ್ಲಿದ್ದುಕೊಂಡು ನಮ್ಮ ಬಲಗೈಯನ್ನು ಹಿಡಿದು ನಮ್ಮನ್ನು ರಕ್ಷಿಸುತ್ತಾನೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ನಮ್ಮೆಲ್ಲರಿಗೂ ಇಷ್ಟವಾಗಿರುವಂಥ ಒಂದು ಸುಂದರವಾದಂಥ ವಾಕ್ಯ ಯೆಶಾಯನ ಪ್ರವಾದನೆಯ ಗ್ರಂಥ 41ನೇ ಅಧ್ಯಾಯ 10ನೇ ವಚನ. ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಹಲ್ಲೆಲೂಯ. ಇವತ್ತು ನನ್ನ ಪ್ರಿಯ ದೇವಜನವೇ, ದೇವರು ಹೇಳ್ತಾ ಇದ್ದಾನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಇಷ್ಟು ಕಡೆಗಳಲ್ಲಿ ದೇವರು ಎಂಥ ಮಾತುಗಳನ್ನು 18:35ರಲ್ಲಿ ನಿನ್ನ ಬಲಗೈ ನನಗೆ ಆಧಾರ, ಬಲಗೈ ಮಹತ್ವಗಳನ್ನು ನಡೆಸುತ್ತದೆ, ಬಲಗೈ ನನ್ನನ್ನು ಹಿಡಿಯುತ್ತದೆ, ಬಲಗೈ ಪರಾಕ್ರಮ ನಡೆಸುತ್ತದೆ, ನಿನ್ನ ಬಲಗೈ ನನ್ನನ್ನು ರಕ್ಷಿಸುತ್ತದೆ, ನಿನ್ನ ಬಲಗೈ ನನಗೆ ಆಧಾರ ಮಾಡುತ್ತದೆ. ಪ್ರಿಯ ದೇವಜನವೇ, ಖಂಡಿತವಾಗಿ ನಿಜ ಹೇಳ್ತಾ ಇದ್ದೀನಿ. ಒಂದು ವೇಳೆ ಬಲಗೈ ಮಾತ್ರ ಅಂತಲ್ಲ, ಆದರೆ ದೇವರು ಕೂಡ ನಮಗೆ ಬಲವಾಗಿರುವುದನ್ನು ಸೂಚಿಸುತ್ತದೆ. ಒಂದು ಸಾರಿ ಈ ರೀತಿಯಾಗಿ ನಡೆಯಿತು. ನಾವು ವಾಕ್ಯವನ್ನು ಓದುತ್ತೇವೆ. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನದಲ್ಲಿ, ಮತ್ತೊಂದು ಸಬ್ಬತ್ತಿನದಲ್ಲಿ ಆತನು ಸಭಾಮಂದಿರಕ್ಕೆ ಹೋಗಿ ಉಪದೇಶ ಮಾಡುತ್ತಿದ್ದಾಗ ಅಲ್ಲಿ ಬಲಗೈ ಬತ್ತಿದವನೊಬ್ಬನು ಇದ್ದನು ಎಂದು ನೋಡುತ್ತಾ ಇದೆ. ಅಂದರೆ ಬಲಗೈ ಬತ್ತಿದವನು ಅಂತ ಯಾಕೆ ಪ್ರತ್ಯೇಕವಾಗಿ ಹೇಳಿದೆ? ಬಲಗೈ ಬಹಳ ಪ್ರಾಮುಖ್ಯ. ಬಲಗೈ ಇಲ್ಲ ಅಂದರೆ ಎಡಗೈ ಮಾಡ್ತಾರೆ, ನಿಜಾನೇ. ನೀವು ನೋಡುತ್ತೀರಿ, ಒಲಿಂಪಿಕ್ಕಲ್ಲೆಲ್ಲ ಕೆಲವರು ಬಲಗೈ ಇಲ್ಲದೆ ಇದ್ದಾಗ ಎಡಗೈಯನ್ನು ಉಪಯೋಗಿಸಿದ್ದಾರೆ. ಅನೇಕರು ಬಲಗೈ ಇಲ್ಲದೆ ಇರುವಾಗ ಎಡಗೈಯನ್ನು ಉಪಯೋಗಿಸಿ ಸಾಧನೆ ಮಾಡಿದ್ದಾರೆ. ಇಲ್ಲಿ ನಾವು ನೋಡುವಾಗ ಬಲಗೈ ಬತ್ತಿದವನೊಬ್ಬನಿದ್ದನು, ದೇವರವನ್ನು ಕರುಣಿಸಿ ವಾಸಿ ಮಾಡಿದನಂತ ನಾವು ನೋಡ್ತಾ ಇದ್ದೇವೆ. ಪ್ರಿಯ ದೇವಜನವೇ, ಇವತ್ತು ನಿಮ್ಮ ಬಲಗೈ ಅಂದರೆ ನಿಮ್ಮ ಬಲ ಬತ್ತಿ ಹೋಗಿದೆಯಾ? ನಿಮ್ಮ ಶಕ್ತಿ ಕುಂದಿ ಹೋಗಿದೆಯಾ? ನೀವು ಮುಳುಗಿ ಹೋಗ್ತಾ ಇದ್ದೀರಾ? ನೀವು ಕಷ್ಟದಲ್ಲಿದ್ದೀರಾ? ಸಾಲಗಳಲ್ಲಿ ಮುಳುಗಿ ಹೋಗ್ತಾ ಇದ್ದೀರಾ? ರೋಗದಲ್ಲಿ ದಿನೇ ದಿನೇ ನಿಮ್ಮ ಬಲವು ಕಡಿಮೆ ಆಗ್ತಾ ಇದೆಯಾ? ಬತ್ತಿ ಹೋಗ್ತಾ ಇದೆಯಾ? ನಿಮ್ಮ ಕೈಯನ್ನು ಹಿಡಿಯಲಿಕ್ಕೆ ಕರ್ತನು ಸಿದ್ಧವಾಗಿದ್ದಾನೆ. ಹೌದು ದೇವಜನವೇ, ನಿಮ್ಮ ಕೈ ಬತ್ತಿ ಹೋಗಿದ್ದರೆ, ನಿಮ್ಮ ಬಲವು ಕಡಿಮೆಯಾಗಿದ್ದರೆ, ನಿಮ್ಮ ದೇವರು ಕರ್ತನು ಯೇಸುವು ನಿಮ್ಮ ಕೈ ಹಿಡಿದು ಮೇಲಕ್ಕೆ ಎತ್ತಿ ನಿಮ್ಮನ್ನು ಸೌಖ್ಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆತನ ಕರವು ಬಲಹೀನವಾದದ್ದಲ್ಲ, ಆತನ ಕರವು ಸಹಾಯ ಮಾಡದೇ ಇರಲಿಕ್ಕೆ ಶಕ್ತವಾದದ್ದಲ್ಲ.
ಆತನ ಕರವು ಸಕಾಲದಲ್ಲಿ ಸಮಯಕ್ಕೆ ತಕ್ಕ ಹಾಗೆ ನಿಮ್ಮನ್ನು ನನ್ನನ್ನು ಮೇಲಕ್ಕೆ ಎತ್ತಲಿಕ್ಕೆ ಶಕ್ತವಾಗಿದೆ. ಅಪೊಸ್ತಲರ ಕೃತ್ಯಗಳಲ್ಲಿ 3ನೇ ಅಧ್ಯಾಯ 7ನೇ ವಚನದಲ್ಲಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು ಎಂದು ನೋಡುತ್ತಾ ಇದ್ದೇವೆ. ನೋಡಿ, ಇಲ್ಲಿ ಗಮನಿಸಿರಿ, ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಎಡಗೈಯಲ್ಲಿ ಎತ್ತಬಾರದ ಪಾಸ್ಟ್ರೆ ಅಂತ ಕೇಳಬೇಡ್ರಿ, ಖಂಡಿತ ಎತ್ತಬಹುದು. ಅದರಲ್ಲಿ ನಡೆದದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಪೇತ್ರನು ಯೋಹಾನರು ಅವರು ಸುಂದರ ದ್ವಾರದಲ್ಲಿ ಬಿದ್ದಿದ್ದ ವ್ಯಕ್ತಿಯನ್ನು ಕಂಡು ಆ ವ್ಯಕ್ತಿ ನೋಡ್ತಾನೆ, ಏನು ಕೊಡ್ತಾರೆ, ಏನಾದರೂ ಕೊಡ್ತೀರಾ ಅಂತ ಸಂದರ್ಭದಲ್ಲಿ ಪೇತ್ರನು ಯೋಹಾನರು ಅವನ ಬಲಗೈ ಹಿಡಿದು ಮೇಲಕ್ಕೆ ಎತ್ತಿದರು. ಅವನು ನೋಡ್ತೇವೆ, ಅವನು ಎದ್ದನು. ಆ ಕ್ಷಣದಲ್ಲಿ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು. ಇವತ್ತು ನೀವು ನಾನು ಬಲಹೀನವಾಗಿ ಬಿದ್ದಿರಬಹುದು. ನಮ್ಮ ದೇವರು ತನ್ನ ಭಕ್ತರ ಮೂಲಕವಾಗಿ ನಮಗೆ ಸಹಾಯ ಮಾಡ್ತಾರೆ. ನಮ್ಮ ಕರ ಹಿಡಿದು ನಮ್ಮನ್ನು ಮೇಲಕ್ಕೆ ಎತ್ತುತ್ತಾರೆ. ಆ ಕೈ ಒಣಗಿ ಹೋದವನು, ಬಲಗೈ ಬತ್ತಿ ಹೋದವನನ್ನು, ಅಲ್ಲಿ ಸುಂದರ ದ್ವಾರದಲ್ಲಿ ಕುಳಿತಿದ್ದ ಆ ಒಂದು ವ್ಯಕ್ತಿಯನ್ನು, ಕುಂಟನನ್ನು ಬಲಗೈಯನ್ನು ಹಿಡಿದು ಎತ್ತಿದಾಗ ಯೇಸು ನಾಮದಲ್ಲಿ ಬಿಡುಗಡೆ ಉಂಟಾಯಿತು. ಇವತ್ತು ನಮ್ಮ ಕೈ ಕಾಲುಗಳಲ್ಲಿ ಬಲಹೀನತೆ ಇಲ್ಲದೆ ಇರ್ಬೋದು, ಮನಸ್ಸುಗಳಲ್ಲಿ ನಮಗೆ ಬಲಹೀನತೆ ಇದೆ. ಆದರೆ ನಾವು ಮುಳುಗಿ ಹೋಗುವಾಗ, ನಾವು ಕುಗ್ಗಿ ಹೋಗುವಾಗ, ನಾವು ಬೇಸರ ಪಡುವಾಗ, ಒಂಟಿತನದಲ್ಲಿರುವಾಗ ನಮ್ಮ ದೇವರು ನಮ್ಮ ಕರ ಹಿಡಿದು ಮೇಲಕ್ಕೆತ್ತುವಾಗ ನಮಗೆ ಖಂಡಿತವಾಗಿ ಬಲ ಬರ್ತದೆ. ಆ ಕೈ ಬತ್ತಿ ಹೋದವನಂತೆ ನೀವಿದ್ದೀರಾ? ಆ ಸುಂದರ ದ್ವಾರದಲ್ಲಿ ಕುಂಟನಂತೆ ನೀವು ಕುಳಿತಿದ್ದೀರಾ? ನಿಮ್ಮ ಕೈಯಲ್ಲಿ ಆಗಲ್ಲ, ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ದೇವರೇ, ನೀನೇ ಏನಾದರೂ ಮಾಡಬೇಕಪ್ಪ ಅಂತ ಇನ್ನೂ ಕಾಯ್ತಾ ಇದ್ದೀರಾ? ಖಂಡಿತ ನಿಮ್ಮನ್ನು ಕಾಪಾಡಲಿಕ್ಕೆ, ರಕ್ಷಿಸಲಿಕ್ಕೆ ಕರ್ತನೇ ಬರುತ್ತಾನೆ. ಇಲ್ಲವೇ ತನ್ನ ಭಕ್ತರನ್ನು ಕಳುಹಿಸುತ್ತಾನೆ ನಿಮ್ಮನ್ನು ರಕ್ಷಿಸುವುದಕ್ಕಾಗಿ. ಆತನೇ ನಿಮ್ಮನ್ನು, ನನ್ನನ್ನು ಕರುಣಿಸುವಂಥ ದೇವರಾಗಿದ್ದಾನೆ. ಪ್ರಿಯ ದೇವಜನವೇ, ದೇವರ ವಾಕ್ಯವನ್ನು ಆಲಿಸುತ್ತಿರುವವರೇ, ನಿಮ್ಮ ಮೇಲೆ ಕರುಣೆ ಬೇಕಾ? ದೇವರು ಸಹಾಯ ಮಾಡಬೇಕಾ? ರಕ್ಷಿಸಬೇಕಾ? ಆಧಾರ ಬೇಕಾ? ನಿಮ್ಮ ಕೈ ಬತ್ತಿ ಹೋಗಿದೆಯಾ? ಕೆಲವರು ಅಂತಾರೆ, ನನ್ನ ಕೈ ಏನೂ ನಡೀತಾ ಇಲ್ಲ, ಏನು ಹಣ ಇಲ್ಲ, ಬತ್ತಿ ಹೋಗಿದೆ, ಖಾಲಿಯಾಗಿದೆ, ನನ್ನ ಕೈಯಲ್ಲಿ ಏನೂ ಇಲ್ಲ. ಕೆಲವು ಸಾರಿ ನಮ್ಮ ಕೈಯಲ್ಲಿ ಏನೂ ಇರುವುದಿಲ್ಲ ಪ್ರಿಯ ದೇವಜನವೇ. ಆದರೆ ನಾವು ಕುಗ್ಗಿ ಹೋಗಬಾರ್ದು. ನಿಮ್ಮ ಕೈ ಬತ್ತಿ ಹೋಗಿದೆ, ನಿಮ್ಮ ಕೈಯಲ್ಲಿ ಏನೂ ಇಲ್ಲ. ಆದರೆ ದೇವರು ಹೇಳ್ತಾನೆ, ಮೋಶೆಗೆ ಒಂದು ಮಾತನ್ನು ಹೇಳ್ತಾನೆ, ಮೋಶೆ ಏನದ ನಿನ್ನ ಕೈಯಲ್ಲಿ? ಮೋಶೆ ಹೇಳುತ್ತಾನೆ, ಅಯ್ಯ ಕೋಲಯ್ಯ, ದೇವರೇ ಕೋಲು, ದೇವರೇ ಅದನ್ನು ಕೆಳಗಾಕು. ಆ ಕೋಲು ಒಂದು ಅದ್ಭುತವಾದ ಶಕ್ತಿಯಾಗಿ ಮಾರ್ಪಡುತ್ತದೆ. ನಿಮ್ಮ ಕೈಯಲ್ಲಿ ಏನೂ ಇಲ್ಲದೆ ಇರ್ಬೋದು ಇವತ್ತು ಪ್ರಿಯ ದೇವಜನವೇ. ದೇವರು ಹೇಳ್ತಾನೆ, ನಿನ್ನ ಕೈಯಲ್ಲಿರುವುದನ್ನೇ ನಾನು ಉಪಯೋಗಿಸ್ತೇನೆ. ಮೋಶೆಯ ಕೈಯಲ್ಲಿದ್ದಂಥ ಕೋಲು, ಅವನ ಬಲಗೈಯಲ್ಲಿದ್ದ ಕೋಲು ಅವನಿಗೆ ಉಪಯೋಗವಾಯಿತು. ಬಂಡೆಯನ್ನು ಒಡೆಯಲಿಕ್ಕೂ, ಕಂಪು ಸಮುದ್ರವನ್ನು ಒಡೆಯಲಿಕ್ಕೂ, ಅದನ್ನೇ ಆವಾಗಿ ಮಾರ್ಪಡಿಸಲಿಕ್ಕೂ, ಜನರನ್ನು ಮುನ್ನಡೆಸಲಿಕ್ಕೆ, ನಾಯಕತ್ವಕ್ಕೂ, ಎಲ್ಲದಕ್ಕೂ ಉಪಯೋಗವಾಯಿತು. ಇವತ್ತು ನಿಮ್ಮನ್ನು, ನನ್ನನ್ನು ನಡೆಸಲಿಕ್ಕೆ ಕರ್ತನು ಶಕ್ತನಾಗಿದ್ದಾನೆ ಎಂಬುದನ್ನು ಮಾತ್ರ ನೀವು ಮರೆತು ಹೋಗಬಾರ್ದು. ಪ್ರಕಟಣೆಯ ಗ್ರಂಥದಲ್ಲಿ 1ನೇ ಅಧ್ಯಾಯ 17ನೇ ವಚನದಲ್ಲಿ, ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ನನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು, ಕಡೆಯವನು, ಸದಾ ಜೀವಿಸುವವನು ಆಗಿದ್ದೇನೆ ಅಂದನು. ಹಲ್ಲೆಲೂಯಾ. ಈ ಮಾತನ್ನು ಗಮನಿಸಿರಿ. ನಾನು ಸತ್ತವನ ಹಾಗೆ ಆತನ ಪಾದಗಳ ಮೇಲೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು. ಯಾಕೆ ಎಡಗೈ ಅಂತ ಹೇಳಬಾರ್ದು? ಯಾಕೆ ಬಲಗೈ ಅಂತ ಮಾತ್ರ ಹೇಳಿದೆ? ಖಂಡಿತ ಶುಭ ಸೂಚಕ ಮಾತ್ರ ಅಲ್ಲ, ಬಲಗೈ ನಮಗೆ ಬಲ. ಕುಗ್ಗಿದಾಗ, ಬಿದ್ದಾಗ ಮೇಲೆ ಕೆತ್ತಲಿಕ್ಕೆ ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು, ಕಡೆಯವನು, ಸದಾ ಜೀವಿಸುವವನು ಆಗಿದ್ದೇನೆ ಎಂದು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರಿಯ ದೇವಜನವೇ, ಈ ದಿನ ನೀವು ನಾನು ಕರ್ತನನ್ನು ನಂಬಿದ್ದೇವೆ, ಯೇಸುವಿನ ಮೇಲೆ ವಿಶ್ವಾಸವಿಟ್ಟಿದ್ದೇವೆ. ನಮ್ಮನ್ನು ಖಂಡಿತವಾಗಿ ಯೋಹಾನನನ್ನು ದೇವರು ಬಲಗೈ ಇಟ್ಟು ಹೆದರಬೇಡ ಎಂದು ಹೇಳಿದ ಹಾಗೆ, ಆ ಬಲಗೈ ಬತ್ತಿ ಹೋದವನನ್ನು, ಸುಂದರ ದ್ವಾರದಲ್ಲಿದ್ದ ಕುಂಟನನ್ನು, ಕೀರ್ತನೆಗಾರರನ್ನು ನಾವು ನೋಡುತ್ತಾ ಇದ್ದೇವೆ. ಆಧಾರ ಮಾಡಿ, ಸಹಾಯ ಮಾಡಿ, ಧೈರ್ಯಪಡಿಸಿ, ಬಲಪಡಿಸಿದನು. ಇವತ್ತು ಅದೇ ದೇವರು ಜೀವಂತವಾಗಿದ್ದಾನೆ. ನಿಮ್ಮನ್ನು ಕುಗ್ಗಿದ, ಬಿದ್ದ, ತೊಂದರೆಗೊಳಪಟ್ಟ ಪರಿಸ್ಥಿತಿಗಳಿಂದ ಸಹಾಯ ಮಾಡಲಿಕ್ಕೂ,
ತನ್ನ ಕೈಯನ್ನು ಬಲಗೈಯನ್ನು ಆಧಾರ ಕೊಟ್ಟು ನಿಮ್ಮನ್ನು ಮೇಲೆತ್ತಲಿಕ್ಕೂ ಆತನು ಶಕ್ತನಾಗಿದ್ದಾನೆ. ಹಾಗಾದರೆ ನಮ್ಮ ಕೈ ತೋರಿಸಿ, ಬಲಗೈಯನ್ನು ಆತನಿಗೆ ತೋರಿಸಿ, ಅಪ್ಪ ಮುಳುಗಿ ಹೋಗುವ ಸ್ಥಿತಿಯಲ್ಲಿದ್ದೇನೆ, ಕುಗ್ಗಿದ ಸ್ಥಿತಿಯಲ್ಲಿದ್ದೇನೆ, ಕಷ್ಟದ ಸ್ಥಿತಿಯಲ್ಲಿದ್ದೇನೆ, ನನ್ನ ಬಲಗಡೆಯಲ್ಲಿ ನೀನು ಬಂದು ನಿಂತುಕೊಪ್ಪ. ನಾನು ಮುಳುಗುವಾಗ ನನ್ನನ್ನು ಹಿಡಿದು ಮೇಲೆತ್ತಪ್ಪ. ನನ್ನ ಕಷ್ಟದಲ್ಲಿರುವಾಗ, ಕುಗ್ಗಿ ಹೋಗಿದಾಗ, ಕಣ್ಣೀರಿನಲ್ಲಿದ್ದಾಗ ನನ್ನನ್ನು ನಿನ್ನ ಮೇಲೆ ಕೆತ್ತಪ್ಪ. ನಿನ್ನ ಕೃಪೆಯು ನನ್ನನ್ನು ಆವರಿಸಿಕೊಳ್ಳಲಿನಾದ. ಕರ್ತನೇ, ನೀನೇ ನನ್ನ ದೇವರು, ನೀನೇ ನನ್ನ ಕರ್ತನು, ನೀನೇ ನನ್ನ ಒಡೆಯನು. ಅಪ್ಪ, ಬಲಗೈ ಬತ್ತಿದವನನ್ನು ನೀನು ಮೇಲೆತ್ತಿದೆ. ಅದೇ ರೀತಿ ಭಕ್ತರ ಮೂಲಕವಾಗಿ ಕುಂಟನನ್ನು ಬಲಗೈಯಿಂದ ಎತ್ತಿದೆ. ಅಪ್ಪ, ಯೋಹಾನನು ಸತ್ತವನಾಗಿ ಬಿದ್ದಾಗ ನಿನ್ನ ಬಲಗೈಯನ್ನು ಅವನ ಮೇಲಿಟ್ಟು ಅವನನ್ನು ಕರುಣಿಸಿ ಹೆದರಬೇಡ ಎಂದು ಹೇಳಿದಿ. ನಮಗೂ ಹಾಗೆ ಕರ್ತನೆ, ದಯಮಾಡಿ ಕುಗ್ಗಿದ, ಕಷ್ಟದಲ್ಲಿರುವ, ಕಣ್ಣೀರಿನಲ್ಲಿರುವ, ವೇದನೆಯಲ್ಲಿರುವ, ಯಾವ ಪ್ರಯೋಜನಕ್ಕೂ ಬಾರದ ನಮ್ಮನ್ನು ಆಧಾರ ಮಾಡಿ, ಸಹಾಯ ಮಾಡಿ, ರಕ್ಷಿಸಿ ನಿನ್ನ ಮಹತ್ತನ್ನು, ಪ್ರಭಾವವನ್ನು ನಮ್ಮ ಜೀವಿತದಲ್ಲಿ ನೀನು ತೋರಿಸಿಕೊಡು ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಪರಮ ತಂದೆಯಾದ ದೇವರೇ, ಯಾರು ನಿನ್ನ ಕಡೆಗೆ ತಮ್ಮ ಕೈಗಳನ್ನು ತೋರಿಸಿ ನನಗೆ ಸಹಾಯ ಮಾಡಪ್ಪ, ನನ್ನ ಕೈ ಹಿಡಿದು ನೀನು ಮೇಲೆತ್ತಪ್ಪ ಎಂದು ಪ್ರಾರ್ಥಿಸುತ್ತಿದ್ದಾರೋ ಅವರ ಕೈ ಹಿಡಿದು ನೀನು ಮೇಲಕ್ಕೆ ಎತ್ತಪ್ಪ. ನಿನ್ನ ಬಲವು ಅವರನ್ನು ಬಲಪಡಿಸಲಿ, ಧೈರ್ಯಪಡಿಸಲಿ, ರಕ್ಷಿಸಲಿ, ಆಧಾರ ಕೊಡಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಅನೇಕರು ಹಾಸಿಗೆಗಳ ಮೇಲಿದ್ದಾರೆ, ಅನೇಕರು ಅನಾರೋಗ್ಯಗಳಲ್ಲಿದ್ದಾರೆ, ಅನೇಕರು ಸಾಲಗಳ ಸುಳಿಗಳಲ್ಲಿ ಮುಳುಗಿ ಹೋಗುತ್ತಿದ್ದಾರೆ, ಅನೇಕರು ಕುಟುಂಬದಲ್ಲಿ ಕಿರಿಕಿರಿಗಳಲ್ಲಿ, ನೋವುಗಳಲ್ಲಿ, ಸಂಕಟಗಳಲ್ಲಿ ಬಿದ್ದು ಹೋಗುತ್ತಿದ್ದಾರೆ. ಅವರನ್ನು ಅವರ ಸ್ಥಿತಿಯಿಂದ ಮೇಲೆತ್ತಲಿಕ್ಕೆ, ಕಾಪಾಡಲಿಕ್ಕೆ, ಸಹಾಯ ಮಾಡಲಿಕ್ಕೆ, ಆಧಾರ ಕೊಡಲಿಕ್ಕೆ ಯಾರೂ ಇಲ್ಲ ಕರ್ತನೆ. ನೀನು ಮಾತ್ರವೇ ಸಹಾಯ ಮಾಡಲಿಕ್ಕೆ ಶಕ್ತನು. ನಿನ್ನ ನಾಮಕ್ಕೆ ವಂದನೆ. ಈ ಪ್ರಾರ್ಥನೆಯನ್ನು ಆಲಿಸುವ ಕರ್ತರೇ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಆಲಿಸುವ ದೇವರೇ ನಿನಗೆ ಸ್ತೋತ್ರ. ನಮ್ಮ ಕರ್ತನು ಒಡೆಯನಾದ ನಿಮ್ಮ ಸನ್ನಿಧಿಗೆ ಬಂದಿರುವ ನಮ್ಮನ್ನು ನೀನು ನಮ್ಮ ಕರ ಹಿಡಿದು ಮೇಲಕ್ಕೆತ್ತು ಕರ್ತನೆ. ಹಾಲೆಲೂಯ. ನಮ್ಮ ಕೆಸರಿನಲ್ಲಿ ಮುಳುಗಿ ಹೋಗುತ್ತಾ ಇದ್ದೇವೆ, ನಮ್ಮ ಕರ ಹಿಡಿದು ಮೇಲಕ್ಕೆತ್ತಿ ಬಂಡೆಯ ಮೇಲೆ ನಿಲ್ಲಿಸು ಸ್ವಾಮಿ. ಹೌದು ಕರ್ತನೆ, ಶತ್ರುಗಳು ನಮ್ಮನ್ನು ಕೆಳಕ್ಕೆ ನೂಕಿದ್ದಾರೆ ದೇವರೇ, ನಮಗೆ ವಿರುದ್ಧವಾಗಿ ದೇವರಿಗೆ ಷಡ್ಯಂತ್ರಗಳನ್ನು ಮಾಡಿದ್ದಾರೆ ದೇವರೇ. ನಾನು ಇನ್ನು ಮತ್ತೆ ಎದ್ದೇಳುವುದಿಲ್ಲ, ಇನ್ನು ನನ್ನ ಕೈಯಲ್ಲಿ ಆಗುವುದಿಲ್ಲ ಅನ್ನುತ್ತಿದ್ದಾರೆ ಸ್ವಾಮಿ. ಕರ್ತನೇ, ನಿನಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಯೇಸುವಿನ ನಾಮದಲ್ಲಿ ಇವತ್ತು ನಾವು ಪ್ರಾರ್ಥಿಸಿ ನಮ್ಮ ಕರವನ್ನು ನಿನ್ನ ಕಡೆಗೆ ಚಾಚುವಾಗ ಈಗೋ ನಮ್ಮ ಸ್ತುತಿ, ಆರಾಧನೆ, ವಾಕ್ಯ ಧ್ಯಾನದ ಮೂಲಕವಾಗಿ ನಮ್ಮನ್ನು ಕರುಣಿಸು. ನಮ್ಮನ್ನು ಮೇಲೆ ಕೆತ್ತಿ ನಿನ್ನ ಮಹಿಮೆಯನ್ನು, ಮಹತ್ತನ್ನು ಪ್ರಚುರಪಡಿಸುವಂತ ಬೇಡಿಕೊಳ್ಳುತ್ತಾ ಇದ್ದೇವೆ. ಪೇತ್ರನನ್ನು ನೀರಿನಿಂದ ಕರ್ತನೆ ಮೇಲೆ ಕೆತ್ತಿದ ಹಾಗೆ ನಮ್ಮನ್ನು ಆಳವಾದಂಥ ಕೆಸರಿನಲ್ಲಿ, ಪಾಪದಲ್ಲಿ, ಕೆಟ್ಟತನದಲ್ಲಿ, ಸಾಲದಲ್ಲಿ, ರೋಗದಲ್ಲಿ ಬಿದ್ದಂಥ ನಮ್ಮನ್ನು ನೀನೇ ಮೇಲೆ ಕೆತ್ತಿ ಕಾಪಾಡುತ್ತಿ ಎಂದು ರಕ್ಷಿಸುವಾತನು, ಆರೋಗ್ಯ ಕೊಡುವಾತನು, ಸಹಾಯ ಮಾಡುವಾತನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ಶಾಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್.